ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ತಿಂಡಿ ಇನ್ನೂ ತಿಂದಾಗಿಲ್ಲ. ಇಡ್ಲಿಗೆ ಇಟ್ಟಿದ್ದೀನಿ ಒಂದು ಸೈಡು. ನೋಡಿ ಇಡ್ಲಿ. ಹಾಗೆಯೇ ಇಲ್ಲಿ ಸಾಗು, ತರಕಾರಿ ಸಾಗುಗೆ ಇಟ್ಟಿದ್ದೀನಿ. ಇಡ್ಲಿ ಸಾಗು. ಚಿನ್ನಿಮ ಸ್ಕೂಲ್ಗೆ ಹೋದ್ಲು. ಚಿನ್ನಿಮನಿಗೆ ನಾನು ಮೊಟ್ಟೆ ದೋಸೆ ಮಾಡಿ ಹಾಕ್ಕೊಟ್ಟೆ ಟಿಫಿನಿಗೂ ಮತ್ತು ಇಲ್ಲಿ ತಿನ್ನೋಕೆ. ಅಯ್ಯೋ, ನಮ್ಮ ಚಿನ್ನಿಮನಂತೂ ರೆಡಿ ಮಾಡೋದು, ಅವಳಿಗೆ ತಿನ್ನಿಸೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಫುಲ್ಲು ತುಂಟಿ ಆಗ್ಬಿಟ್ಟಿದ್ದಾಳೆ. ತಿನ್ನಲಿಕ್ಕೆ ಒಂದು ಅರ್ಧ ಗಂಟೆ 1 ಅವರ್ ಬೇಕಲೇಬೇಕು ಅವಳಿಗೆ. ಒಂದು ದೋಸೆ ತಿನ್ನಿಸ್ಲಿಕ್ಕೆ ಇಷ್ಟು ಹೊತ್ತಾಯಿತು. ಜಸ್ಟ್ ಈಗ ಓದ್ಲು. ಅವರಪ್ಪ ಕರ್ಕೊಂಡೋಗಿದ್ದಾರೆ ಸ್ಕೂಲಿಗೆ ಬಿಡೋಕ್ಕೆ. ಇವತ್ತು ಬೇಗ ಬಂದುಬಿಡ್ತಾಳೆ ಅವಳು. ಇವತ್ತು 12 ಗಂಟೆಗೆ ಬಂದುಬಿಡ್ತಾಳೆ. ಇವತ್ತು ಶನಿವಾರ ಅಲ್ವಾ, ಚಿನ್ನಿಮ 12 ಗಂಟೆಗೆ ಬರ್ತಾಳೆ. ಇವತ್ತು ಸ್ವಲ್ಪ 1 ಅವರ್ ಬೇಗನೆ ಬರ್ತಾಳೆ. ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗೀತು. ತಿಂಡಿ ತಿನ್ಕೊಂಡು ನಾನು ನನ್ನ ಮನೆಯವರು ಇಬ್ಬರೂ ತಿಂಡಿ ತಿನ್ಕೊಂಡು ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನ ಮಡಚ್ತಾ ಇದ್ದೀನಿ. ಇದೊಂದು 2 ದಿನ ಒಗ್ದಾಕಿರೋದು ಬಟ್ಟೆಗಳು. ನಾನು ಮಡಚೇ ಇತ್ತಿಲ್ಲ, ಟೈಮೇ ಸಿಕ್ಕಿತ್ತಿಲ್ಲ ನನಗೆ ಈ ಕೆಲಸಗಳ ಮಧ್ಯದಲ್ಲಿ. ಹಾಗಾಗಿ ಮಡಚಿಟ್ಬಿಟ್ನ. ಅದು ಹಂಗೆ ಮಡಗಿದ್ರೆ ಇನ್ನೊಂದು ಟ್ರಿಪ್ ಒಗ್ದಾಕಾಗ ಇನ್ನೂ ಜಾಸ್ತಿ ಬಿದ್ದು ಬಿಡ್ತಾ ಅಂದ್ಕೊಂಡು ಮಡಚಿಡ್ತಾ ಇದ್ದೀನಿ. ಯಾವತ್ತೂ ಹಿಂಗೆ ಮಾಡಿತ್ತಿಲ್ಲ ನಾನು. ಒಗ್ದಾದ್ಮೇಲೆ ಎಲ್ಲ ಮಡಗಿಬಿಡ್ತಿದ್ದೆ. ಈಗಾಗ್ಬಿಟ್ಟಿರೋದು. ಈಗ ಬಟ್ಟೆ ಎಲ್ಲ ಮಡಚಿ ಇಟ್ಬಿಟ್ಟು ಚಿನ್ನಿಮನ ಕರ್ಕೊಬರಕ್ಕೆ ಹೋಗಬೇಕು. ಹಾಗೆಯೇ ನಾವು ಚಿನ್ನಿಮನ ಸ್ಕೂಲ್ಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಚಿನ್ನಿಮ ಇನ್ನೂ ತಿಂಡಿ ತಿಂದೇ ಆಗಿತ್ತಿಲ್ಲ. ಇವತ್ತು ಶನಿವಾರ ಅಲ್ವಾ, ಅದಕ್ಕೆ ಈಚೆ ಕೂರಿಸ್ಬಿಟ್ಟು ತಿಂಡಿ ತಿನ್ನಿಸ್ತಾ ಇದ್ದಾರೆ. ಅದರಲ್ಲಿ ಒಂದು 4-5 ಮಕ್ಕಳು ತಿಂದೇ ಇತ್ತಿಲ್ಲ. ಅದರ ಜೊತೆಗೆ ನಮ್ಮ ಚಿನ್ನಿಮ ಬೇರೆ. ನಮ್ಮ ಚಿನ್ನಿಮನಿಗೆ ಹೆಲ್ಪರ್ ತಿನ್ನಿಸ್ತಾ ಇದ್ದಾರೆ ನೋಡಿ. ಆದರೂ ಅವಳು ತಿನ್ನೋದು ಕಷ್ಟನೇ. ಹಾಗೆಯೇ ನಾವು ಸಾಯಂಕಾಲ ಟೀ ಎಲ್ಲ ಮುಗಿಸ್ಬಿಟ್ಟು ಪಾರ್ಕ್ ಕಡೆ ಬಂದಿದ್ದು ಚಿನ್ನಿಮನ ಕರ್ಕೊಂಡು. ಅಲ್ಲೋ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ಸರ್ದು ಫೋಟೋ ಇಟ್ಕೊಂಡು ಅವ್ರದ್ದು ಫಿಲಮ್ ಸಾಂಗ್ಗಳೆಲ್ಲ ಆಡ್ತಾಯಿದ್ರು. ಅದು ಸ್ವಲ್ಪ ಹೊತ್ತು ನೋಡ್ದು. ನೋಡಿ ಅಲ್ಲಿ ವಿಷ್ಣುವರ್ಧನ್ ಸರ್ದು ಫೋಟೋ. ಹಾಗೆಯೇ ನಮ್ಮ ಚಿನ್ನಿಮನ ಆಟ ಆಡೋಕ್ಕೆ ಕರ್ಕೊಬಂದು. ಅವಳಿಗೆ ತುಂಬ ಇಷ್ಟ ಇಲ್ಲಿ ಆಟ ಆಡೋದು ಅಂದರೆ. ನಾವು ವಾರದಲ್ಲಿ ಒಂದು 2 ಸಲ 3 ಸಲ ಆದರೆ ಈಗ ಕರ್ಕೊಬರ್ತೀನಿ ಅವಳನ್ನ ಆಟ ಆಡ್ಸೋಕ್ಕೆ. ಯಾಕಂದರೆ ಮನೇಲೇ ಇದ್ದು ಬೇಜಾರಾಗುತ್ತಲ್ವ. ಅವಳೇ ಹೇಳ್ತಾಳೆ, ಮಮ್ಮಿ ಮನೇಲಿ ಇದ್ದಿದ್ದು ಬೇಜಾರಾಗುತ್ತೆ, ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಾಳೆ. ಹಾಗಾಗಿ ಕರ್ಕೊಂಡೋಗಿದ್ದೆ. ಅದರಲ್ಲಿ ಅಪ್ಪ ಮಗಳು ಇಬ್ಬರು ಸ್ವಲ್ಪ ಹೊತ್ತು ಎಕ್ಸಸೈಸ್ ಎಲ್ಲ ಮಾಡಿ ಆಟ ಆಡಿದ್ರು. ಹಾಗೆಯೇ ಚಿಕ್ಕ ಮಕ್ಕಳು ಜಾಗಕ್ಕೆ ಬಂದು ಚಿಕ್ಕ ಮಕ್ಕಳದ್ದೇ ಬೇರೆ ದೊಡ್ಡವ್ರದ್ದೇ ಬೇರೆ ಸೈಡ್ ಹಾಕಿದ್ದಾರೆ. ಅವಳು ಜಾರು ಒಂದು ಹೇಳಿದ್ರೆ ಜಾರದೆ ಹಾಗೇ ನಿಂತಿದ್ದಾಳೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನಾಳೆನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.